शुकेन शान्त्यादिषु वाङ्मयेषु व्यासेन धैर्यें बुधिनोपमेयम् मनोजजित्यां मनसां हि पत्या रघूत्तमाख्यं स्वगुरुं नमामि। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾವಬೋಧಕೃತಂ ಸೇವೆ ರಘುತ್ತಮ ಮಹಾಗುರುಂ ಯಶಿಷ್ಯ ಶಿಷ್ಯ ಶಿಷ್ಯಾದ್ಯಃ ಟಿಪ್ಪಣ್ಯಾಚಾರ ಸಂಹಿತಾಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗುರುಭ್ಯೋ ನಮಃ. ರಘುತ್ತಮ ತೀರ್ಥ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಆಚಾರ್ಯರಲ್ಲಿ ವಿಶೇಷವಾಗಿ ಪ್ರಣಾಮಗಳನ್ನು ಮಾಡ್ತಾ ಇವತ್ತು ನಾವು ಗುರುಗಳ ಸನ್ನಿಧಿಯಲ್ಲಿ ತಿರುಕೋಯಿಲೂರಿನಲ್ಲಿ ಇದ್ದೇವೆ. ವಿಶೇಷವಾಗಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದಂತಹ ವಿಷಯಗಳು ಅನೇಕವಾಗಿವೆ. ಗುರುಗಳ ಮಹಿಮೆ ನಾವೆಲ್ಲರೂ ಕೇಳ್ತಾ ಇರ್ತೀವಿ, ಆದರೆ ನಾವೆಲ್ಲೋ ಒಂದ್ಸಲಿ ಕೇಳ್ತೀವಿ, ಬಿಟ್ಟು ಹೋಗ್ತೀವಿ. ಆದರೆ ಆಚಾರ್ಯರು ಇಲ್ಲಿ ಅನೇಕ ವರ್ಷಗಳಿಂದಾಗಿ, 10 ವರ್ಷಗಳಿಂದಾಗಿ ಇಲ್ಲಿ ರಘುತ್ತಮ ಗುರುಗಳ ಸೇವೆಯನ್ನು ಮಾಡ್ತಾ ಆಚಾರ್ಯರು ಇಲ್ಲೇ ಇದ್ದಾರೆ. ಪ್ರತಿನಿತ್ಯದಲ್ಲಿಯೂ ಆಚಾರ್ಯರು ಗುರುಗಳ ಎಲ್ಲ ಸೇವೆಗಳನ್ನು ಮಾಡ್ತಾ ಆಚಾರ್ಯರಿದ್ದಾರೆ. ಆಚಾರ್ಯರಿಗೆ ಮೊದಲಿಗೆ ಪ್ರಣಾಮಗಳನ್ನು ಮಾಡ್ತಾ, ಆ ಗುರುಗಳಿಂದಾಗಿ ಏನೇನು ಇವರು ತಿಳಿದುಕೊಂಡಿದ್ದಾರೆಯೋ ಅದನ್ನು ನಮಗೆ ಸ್ವಲ್ಪ ತಿಳಿಸಿಕೊಡಬೇಕು, ಅನೇಕ ಜನರಿಗೆ ಇದರ ಮಾಹಿತಿಯನ್ನು ಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆಚಾರ್ಯರು ಅನುಗ್ರಹ ಮಾಡಿ ಗುರುಗಳ ರಘುತ್ತಮ ತೀರ್ಥ ಅವರ ಪೂರ್ವಾಶ್ರಮ, ಅವರ ಹುಟ್ಟು ಹೇಗಾಯಿತು ಅಂತ ಅನ್ನೋದನ್ನು ಆಚಾರ್ಯರು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಗುರುಗಳ ಒಂದು ಮಹಿಮೆಯನ್ನು ತಿಳಿಸಿಕೊಡಬೇಕು ಅಂತ ಆಚಾರ್ಯರು ಪ್ರಶ್ನೆಯನ್ನು ಮಾಡಿದ್ದಾರೆ. ಗುರುಗಳ ಮಹಿಮೆಯನ್ನು ಹೇಳುವಷ್ಟು ಯೋಗ್ಯತೆ ಮೊದಲು ನನ್ನಲ್ಲಿ ಇಲ್ಲ. ಗುರುಗಳ ಅವರ ಮಹಿಮೆಯನ್ನು ತಿಳಿಸುವುದು ಬಹಳ ಇದೆ, ಆದರೆ ನಾವು ತಿಳ್ಕೊಂಡಿರೋದು ಅಲ್ಪ. ನಮಗೆ ಎಷ್ಟು ತಿಳಿದಿದೆಯೋ ಅದರಲ್ಲಿ ಹೇಳುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಮೊದಲು ರಘುತ್ತಮ ತೀರ್ಥರ ಪೂರ್ವಾಶ್ರಮದ ತಂದೆ ತಾಯಿಗಳಿಗೆ ಸಂತಾನ ಇರೋದಿಲ್ಲ. ಆವಾಗ ರಘುವರ್ಯ ತೀರ್ಥರ ಹತ್ತಿರ ಹೋಗಿ ಸಂತಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಅವರು ಇವರಿಗೆ ಮಳೆಖೇಡದಲ್ಲಿ ಹೋಗಿ ನೀವು ಸೇವೆಯನ್ನು ಮಾಡಿರಿ, ನಿಮಗೆ ಗುರುಗಳ ಅನುಗ್ರಹ ಮಾಡ್ತಾರೆ ಅಂತನ್ನುವಂತಹ ಮಾತನ್ನು ಹೇಳಿದಾಗ ಅನೇಕ ವರ್ಷಗಳ ಕಾಲ ಮಳೆಖೇಡದಲ್ಲಿ ಇದ್ದು, ಆ ಮಳೆಖೇಡದಲ್ಲಿ ಇರುವಂತಹ ಟೀಕಾರಾಯರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಇದ್ದು ಸೇವೆಯನ್ನು ಮಾಡ್ತಾರೆ. ಅದೇ ಆ ಗುರುಗಳ ಅನುಗ್ರಹದಿಂದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ತಾಯಿ ಗರ್ಭಿಣಿಯಾಗ್ತಾರೆ. ಅವರು ಜನ್ಮವೂ ಆಗತ್ತೆ. ಆದರೆ ರಘುತ್ತಮ ತೀರ್ಥರ ಒಂದು ಜನ್ಮ ಹೀಗೆ ಆಗತ್ತೆ ಅನ್ನುವುದನ್ನು ಮೊದಲೇ ಅರತಂತವರು ರಘುವರ್ಯ ತೀರ್ಥರು. ಯಾಕೆ ಅಂತಂದರೆ ತಾಯಿಗೆ ಸಂತಾನ ಇಲ್ಲ ಅನ್ನುವಂತಹ ದುಃಖ ಇತ್ತು ನಿಜ. ಆದರೆ ರಘುವರ್ಯ ತೀರ್ಥರು ಎಂಥ ಜ್ಞಾನಿಗಳು ಅಂದರೆ, ಇವರಲ್ಲಿ ಉತ್ತಮವಾಗಿರ್ತಕ್ಕಂತಹ ಜ್ಞಾನಿ ಹುಟ್ಟುತ್ತಾನೆ ಅನ್ನುವಂತಹ ಒಂದು ಜ್ಞಾನ ರಘುವರ್ಯ ತೀರ್ಥರಲ್ಲಿ ಇದ್ದಿದ್ದರಿಂದಲೇನೆ ಹುಟ್ಟಿದ ಮಗುವನ್ನು ನಮ್ಮ ಮಠಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಕಡ್ಡಾಯ ಅಥವಾ ಷರತ್ತು ಅಂತ ಏನು ಹೇಳ್ತೇವೆ, ಅದನ್ನು ಹೇಳಿನೇ ರಘುವರ್ಯ ತೀರ್ಥರು ಅವರಿಗೆ ಅನುಗ್ರಹವನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಸಂತಾನವೂ ಆಗತ್ತೆ. ಆ ಹುಟ್ಟಿದ ಮಗುವನ್ನು ಹಾಗೇನೆ ಅದನ್ನು ಮಠಕ್ಕೆ ಕರೆದುಕೊಂಡು ಬಂದುಬಿಡ್ತಾರೆ. ಆ ಮಗುವಿಗೆ ತಾಯಿಯ ಹಾಲನ್ನು ಕುಡಿದೇ ಇಲ್ಲ ರಘುತ್ತಮ ಸ್ವಾಮಿಗಳು. ಅಂದರೆ ಪೂರ್ವಾಶ್ರಮದಲ್ಲಿ ಇವರಿಗೆ ರಾಮಚಂದ್ರಾಚಾರ್ಯರು ಅಂತ ಹೆಸರು. ಆ ರಾಮಚಂದ್ರಾಚಾರ್ಯರು ತಾಯಿಯ ಹಾಲನ್ನು ಕುಡಿಯದೇನೆ ನಮ್ಮ ಮಠದಲ್ಲಿ ಇವತ್ತಿಗೂ ಕೂಡ ರಘುನಾಥ ತೀರ್ಥರಿಗೆ ಒಲೆದು ಬಂದಂತಹ ಯಾವ ಕೂರ್ಮಸಾಲೆ ಗ್ರಾಮ, ಅದಕ್ಕೆ
ರಘುನಾಥ ತೀರ್ಥರು ಯಾವತ್ತು ಅವರಿಗೆ ಆ ಕೂರ್ಮ ಸಾಲಿಗ್ರಾಮ ಒಲಿತೋ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಗುರುಗಳು ಸಹಿತ ಪ್ರತಿನಿತ್ಯ ಕ್ಷೀರದಿಂದ ಅಭಿಷೇಕವನ್ನು ಮಾಡ್ತಾರೆ. ಅದನ್ನು ಎಲ್ಲರೂ ಕೂಡ ತಾವು ಕಂಡಿದ್ದೀರಿ. ಅಂತಹ ಆ ಅಭಿಷೇಕದ ಹಾಲಿನಿಂದ ಕುಡಿದು ಬೆಳೆದಂಥವರು ಯಾವ ರಾಮಚಂದ್ರಾಚಾರ್ಯರು. ಅವರು ಈ ಯಾವ ಮುಂದೆ ಉತ್ತರಾದಿ ಮಠದ ಪೀಠಾದಿಗಳಾಗ್ತಾರೆ ಅನ್ನುವಂತಹ ಜ್ಞಾನ ರಘುವರ್ಯ ತೀರ್ಥರಿಗಿತ್ತು. ಹಾಗಾಗಿ ಆ ರಘುವರ್ಯ ತೀರ್ಥರು ಆ ದಂಪತಿಗಳಿಗೆ ಹೇಳ್ತಾರೆ, ಹುಟ್ಟಿದ ಮಗುವನ್ನು ನಮ್ಮ ಮಠಕ್ಕೆ ನೀವು ಕೊಟ್ಟೇ ಆಗಬೇಕು ಅನ್ನುವಂತಹ ಮಾತನ್ನು ತಿಳಿಸಿದಾಗ ಆ ತಾಯಿಗೆ ಒಂದು ಅರ್ಥದಲ್ಲಿ ಸಂತೋಷನೂ ಆಯಿತು, ಒಂದು ಅರ್ಥದಲ್ಲಿ ದುಃಖನೂ ಆಯಿತು. ಯಾಕೆ ದುಃಖ, ಯಾಕೆ ಸಂತೋಷ ಅಂದರೆ ಸಂತಾನ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಎಲ್ಲರಿಗೂ ದುಃಖವನ್ನು ತಂದು ಕೊಡೋದು. ಆದರೆ ಸಂತಾನ ಆಗುತ್ತದೆ ಅನ್ನುವಂತಹ ಸಂತೋಷ. ಆದರೆ ಹುಟ್ಟಿದ ಮಗುವನ್ನು ನಾವು ಮತ್ತೆ ಮಠಕ್ಕೆ ಕೊಟ್ಬಿಡ್ಬೇಕಲ್ಲ ಅನ್ನೋ ದುಃಖ. ಹಾಗಾಗಿ ಒಂದರ್ಥದಲ್ಲಿ ದುಃಖದೂ ಆಯಿತು, ಸಂತೋಷನೂ ಆಯಿತು ಆ ಯಾವ ದಂಪತಿಗಳಿಗೆ ಅನ್ನುವಂತಹ ವಿಚಾರವನ್ನು ನಾವು ಕೇಳ್ತೇವೆ. ಮತ್ತೆ ಇವರು ಬೆಳೆದು ಹಾಗೆ ಯಾವ ಮಠದಲ್ಲಿಯೇ ಇದ್ದು ಅಲ್ಲಿಯೇ ಉಪನಯನಾದಿಗಳನ್ನು ಮಾಡಿ ಯಾವ ರಘುವರ್ಯ ತೀರ್ಥರಿಂದ ಮುಂದೆ 8ನೇ ವಯಸ್ಸಿಗೆ ಇವರು ಪೀಠಾಧಿಪತ್ಯವನ್ನು ತೆಗೆದುಕೊಳ್ತಾರೆ. ಅಂದ್ರೆ ನಮ್ಮ ಮಠದಲ್ಲಿ ಮೊದಲ ಬಾಲ ಸನ್ಯಾಸಿಗಳು ಅಂತ ನಾವು ಕೇಳಿ ಬರ್ತೇವೆ, ಕರಿಬಹುದು. ಹಾಗೆ ಇಲ್ಲ, ಮೊದಲು ಶ್ರೀಮದ್ ಆಚಾರ್ಯರನ್ನು ನಾವು ತೆಗೆದುಕೊಂಡರೆ ಇವರು 2ನೇದವರು. ಆಚಾರ್ಯರ ನಂತರದಲ್ಲಿ ಇವರು 2ನೇ ಬಂದಂಥವರು. ಬಾಲ ಸನ್ಯಾಸಿಗಳು ಆಚಾರ್ಯರನ್ನ ಬಿಟ್ಟರೆ ನಂತರದಲ್ಲಿ ಇವರೇ ರಘುತ್ತಮ. ಆಶ್ರಮ ಹೇಗಾಯ್ತು ಆಚಾರ್ಯರೇ? ಅಂದ್ರೆ ಆಶ್ರಮದ ಪೂರ್ವಭಾವಿ ಹೇಗೆ, ಯಾರ ಆಶ್ರಮ ಕೊಡ್ತೇನೆ, ಹೇಗೆ ಸಿದ್ಧವಾದದ್ದು ಹೇಗೆ? ಅದೇ ಹೇಗೆ ಅಂತಂದ್ರೆ ಇವರ ಒಂದು ಅಧ್ಯಯನ, ಇವರ ಒಂದು ಕಾರ್ಯದ ವೈಖರಿ, ಇದನ್ನೆಲ್ಲವನ್ನು ನೋಡಿದಂತಹ ಯಾವ ರಘುವರ್ಯ ತೀರ್ಥರು ಇವರಿಗೆ ಆಶ್ರಮವನ್ನ ಕೊಡಬೇಕು ಅಂತ ತಾವು ಪೂರ್ವದಲ್ಲಿಯೇ ಸಿದ್ಧ ಮಾಡಿಕೊಂಡಿದ್ರು. ಅಂದರೆ ಇವರ ಸಂತಾನ ಆಗುವುದಕ್ಕಿಂತ ಪೂರ್ವದಲ್ಲಿಯೇನೆ ಇಂತಹ ಮಗನೇ ಹುಟ್ಟುತ್ತಾನಿಲ್ಲಿ, ಒಳ್ಳೆಯ ಶ್ರೇಷ್ಠನಾದವನು, ಅವನಿಗೆ ಆಶ್ರಮವನ್ನು ಕೊಡಬೇಕು ಅಂತ ಪೂರ್ವದಲ್ಲಿ ಸಿದ್ಧ ಅವರಿಗೆ ಅವ್ರ ತಂದೆ ತಾಯಿಗಳಿಗೆ ಆಶೀರ್ವಾದ ಮಾಡಿದ್ರು. ಹಾಗಾಗಿ ಇವರು ರಘುವರ್ಯ ತೀರ್ಥರು ಪೂರ್ವದಲ್ಲಿಯೇನೆ ತಾವು ಸಿದ್ಧರೂ ಆಗಿದ್ದರು, ಆಶ್ರಮವನ್ನು ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿಯೇ ಇದ್ದವರಾಗಿದ್ದರಿಂದಾಗಿ ಆ ಯಾವ ರಾಮಚಂದ್ರಾಚಾರ್ಯರಿಗೆ ರಘುತ್ತಮರು ಅನ್ನುವಂತಹ ನಾಮಕರಣವನ್ನು ಮಾಡಿದರು. ಇದರಲ್ಲಿ ಒಂದು ವಿಚಿತ್ರ ಏನಿದೆ ಅಂದರೆ ರಘುತ್ತಮರ ಗುರುಗಳು, ಅವರ ಗುರುಗಳು 3 ಮಂದಿ ಯತಿಗಳು ಸಹಿತ ರಘು 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 ಅನ್ನುವಂತಹ ಹೆಸರಿನಿಂದ ಬಂದರು. ರಘುವರ್ಯರು, ರಘುತ್ತಮರು. ಈ ಒಂದು ಹೇಗೆ ಶಿಷ್ಯ 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 ಅಧ್ಯಾಹ 3 ಮಂದಿ ಶಿಷ್ಯರನ್ನ ಅದರಿಂದ ಬೆಳೀತು ಅಂತ ನಾವು ಹೆಂಗೆ ತಿಳಿದುಕೊಳ್ತೇವೆ, ಅದೇ ರೀತಿಯಾಗಿ 3 ಮಂದಿ ಯತಿಗಳು ಕೂಡ ರಾಮಚಂದ್ರ ದೇವರ ಹೆಸರನ್ನೇ ಇಟ್ಟುಕೊಂಡವರು. ರಘುನಾಥರು, ರಘುಕುಲಕ್ಕೆ ನಾಥ ಸ್ವಾಮಿಯಾಗಿರ್ತಕ್ಕಂಥವನು ರಾಮಚಂದ್ರ ದೇವರು. ರಘುವರ್ಯರು, ಅವರು ರಘುಕುಲಕ್ಕೆ ವರ್ಯ ಶ್ರೇಷ್ಠರಾಗಿರ್ತಕ್ಕಂಥವರು ರಘುತ್ತಮರು. ಹೀಗಾಗಿ 3 ಮಂದಿ ಯತಿಗಳು ಸಹಿತ ರಾಮಚಂದ್ರ ದೇವರ ಹೆಸರನ್ನೇ ಇಟ್ಟುಕೊಂಡು ಬಂದವರು ಅನ್ನುವಂತಹ ಒಂದು ವಿಷಯವನ್ನು ನಾವು ತಿಳಿಯಬಹುದು. ಇದು ರಘುತ್ತಮರು, ರಘು ಅನ್ನೋದು ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅನೇಕ ಬಾರಿ ಈ ಪದವನ್ನು ಬಳಸಿದ್ದಾರೆ. ರಘುತ್ತಮಸ್ಯ ಮಾರುತಿಂ ಕುಲಕ್ಷೇ ತಮೇಶ್ವರಂ ಅನ್ನುವಂತಹ ಕಡೆ ಆಗಲಿ, ಇನ್ನು ಅನೇಕ 4ನೇ ಅಧ್ಯಾಯಗಳಲ್ಲಿ ಆಗಲಿ, 7ನೇ ಅಧ್ಯಾಯದ ಆ ಸುಂದರಕಾಂಡದಲ್ಲಿಯೇ 3-4 ಬಾರಿ ಬರ್ತದೆ ಹೇಳಿದ್ದಾರೆ. ಹಾಗಾಗಿ ಆ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಂತಹ ಹೆಸರನ್ನ ರಘುವರ್ಯರು ರಘುತ್ತಮರಿಗೆ ಇಟ್ಟಿದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳಬಹುದು. ಚಿಕ್ಕ ವಯಸ್ಸಿನಲ್ಲೇ ಆಶ್ರಮವನ್ನು ಕೊಟ್ರಿ ಅಂತ ಕೇಳಿದ್ವಿ. ಮತ್ತೆ ಅಷ್ಟು ಚಿಕ್ಕ ವಯಸ್ಸಿನವರಿಗೆ ಬುದ್ಧಿ ಏನೋ ಚೆನ್ನಾಗಿತ್ತು, ಆದ್ರೆ ಅಧ್ಯಯನ ಎಲ್ಲ ಆಗ್ಲೇಬೇಕಲ್ಲ. ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಅಧ್ಯಯನ, ಶ್ರೀಮನ್ ನ್ಯಾಯಸುಧ ಇತ್ಯಾದಿ ಎಲ್ಲ ಗ್ರಂಥಗಳ ಅಧ್ಯಯನ. ಆ ಅಧ್ಯಯನ ಅವರು ಹೇಗೆ ಮಾಡಿದ್ರು, ಪಾಠ ಹೇಗೆ ಹೇಳಿಸ್ಕೊಂಡ್ರು, ಗುರುಗಳಿಂದ ಹೇಗೆ ಅವರು ಕಲ್ತರು, ಅದನ್ನ ಸ್ವಲ್ಪ ತಿಳಿಸಿಕೊಡಿ. ರಘುತ್ತಮ ತೀರ್ಥರು ಅಧ್ಯಯನವನ್ನ ಮೊದಲು ರಘುವರ್ಯ ತೀರ್ಥರ ಹತ್ತಿರ ಮಾಡಿದ್ದಾರೆ ಅನ್ನುವಂತಹ ಪ್ರಾರಂಭದ ಎಲ್ಲ
ಪಾಠಗಳನ್ನ ರಘುವರ್ಯ ತೀರ್ಥರತ್ತಲೇನೆ ಅಧ್ಯಯನವನ್ನ ಮಾಡಿದ್ದಾರೆ ಅನ್ನುವಂತಹ ಇತಿಹಾಸ ಇದೆ. ನಂತರದಲ್ಲಿ ಯಾವ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ಮಾತ್ರ ಯಾವ ರಘುವರ್ಯ ತೀರ್ಥರೇ ರಘುತ್ತಮರಿಗೆ ಆದ್ಯ ವರದಾಚಾರ್ಯರು ಅಂತ ಹೇಳಿ, ಆದ್ಯ ವರದಾಚಾರ್ಯರು ಅನ್ನುವುದನ್ನ ರಘುವರ್ಯ ತೀರ್ಥರೇ ಅವರಿಗೆ ನಾಮಕರಣವನ್ನ ಮಾಡಿದ್ದಾರೆ. ಹಾಗಾಗಿ ಅಂತಹ ಆದ್ಯ ವರದಾಚಾರ್ಯರ ಹತ್ತಿರ ಅಧ್ಯಯನವನ್ನು ಮಾಡಲಿಕ್ಕೆ, ಅಂದ್ರೆ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಹೇಳಿದ್ದು ರಘುವರ್ಯ ತೀರ್ಥರೇ ರಘುತ್ತಮರಿಗೆ. ಹಾಗಾಗಿ ಮುಕ್ಕಾಲು ಭಾಗ ಶಾಸ್ತ್ರದ ಮುಕ್ಕಾಲು ಭಾಗ ಅಧ್ಯಯನವನ್ನ ನಾವು ರಘುವರ್ಯ ತೀರ್ಥರ ಹತ್ತರೇನೆ ಇವರು ಚಿಕ್ಕ ವಯಸ್ಸಿನಿಂದನೇ ಅಧ್ಯಯನವನ್ನ ಮಾಡಿದ್ದಾರೆ ಅಂತನ್ನುವುದನ್ನು ನಾವು ಅವಶ್ಯವಾಗಿ ತಿಳಿಯಬಹುದು. ಅನಂತರದಲ್ಲಿ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ಹೇಳುವಾಗ ಮಾತ್ರ ರಘುತ್ತಮ ತೀರ್ಥರಿಗೂ ಮತ್ತು ಆದ್ಯ ವರದಾಚಾರ್ಯರಿಗೂ ಸಣ್ಣ ಒಂದು ವೈಮನಸ್ಸು ಅಂತ ಹೇಳಬಹುದು, ತಪ್ಪೇನಿಲ್ಲ. ಅಂದ್ರೆ ಸಣ್ಣ ಪ್ರಮಾಣದ ಸಹಜವಾಗಿ ವ್ಯಕ್ತಿಗೆ ಅಪಮಾನವಾದರೆ ಸಹಿಸಿಕೊಳ್ಳಬಹುದು, ಆದರೆ ಒಂದು ಸ್ಥಾನಕ್ಕೆ ಅಪಮಾನ ಆಗಬಾರದು. ಸ್ಥಾನಕ್ಕೆ ಅಪಮಾನ ಆದರೆ ಅದು ಬಹಳ ಒಂದು ದೊಡ್ಡ ಅಪಮಾನ ಅಂತ ತಿಳಿತಾರೆ. ಹಾಗಾಗಿ ಪರಂಪರೆಗೆ ಆದಂತಹ ಒಂದು ಅವಮಾನ ಅಂತ. ಯಾಕೆ ಅಂತಂದ್ರೆ ದ್ವಾದಶಿ ದಿವಸ ಎಲ್ಲರೂ ಕಥೆಯನ್ನು ಕೇಳಿದ್ದೀರಿ. ದ್ವಾದಶಿ ದಿವಸ ಪಾರಣೆಯನ್ನ ರಘುತ್ತಮ ತೀರ್ಥರು ಬರೋದಕ್ಕಿಂತ ಪೂರ್ವದಲ್ಲಿಯೇನೆ ಆದ್ಯ ವರದರಾಚಾರ್ಯರು ತೀರ್ಥ ಪ್ರಸಾದವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಆದರೆ ರಘುತ್ತಮ ಸ್ವಾಮಿಗಳು ಅದನ್ನು ಬಂದು ನೋಡಿದಾಗ ಬಹಳ ಬೇಸರ ಆಗತ್ತೆ. ಅವರ ಮನಸ್ಸಿನಲ್ಲಿ ಅಂದುಕೊಂಡಿದ್ದು, ನನಗೆ ಅಪಮಾನ ಮಾಡಿದ್ರೆ ತೊಂದರೆ ಇಲ್ಲ, ಅಂದ್ರೆ ನನಗೆ ಏನಿದ್ರು ಅವರು ಪಾಠವನ್ನು ಹೇಳಿಕೊಡುವಂತಹ ಗುರುಗಳು ಅಂತಾನೆ. ಯಾಕೆ ರಘುವರ್ಯ ತೀರ್ಥರು ಅವರನ್ನ ಗುರುಗಳು ಅಂತ ನೇಮನವನ್ನ ಮಾಡಿದ್ದಾರೆ ಅಂದ್ರೆ ಗುರು ಮಾತಿನ ಪರಿಪಾಲನೆ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಆದರೆ ಪೀಠಕ್ಕೆ ಅವಮಾನ ಆಗಬಾರದು, ಶ್ರೀಮದ್ ಆಚಾರ್ಯರಿಂದ ಪೀಠ. ಹಾಗಾಗಿ ಯಾವ ಸಣ್ಣ ವಿಚಾರವನ್ನ ತಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾರನೇ ದಿನದಿಂದ ರಘುತ್ತಮ ತೀರ್ಥರು ಏನು ಆದ್ಯ ವರದಾಚಾರ್ಯರ ಹತ್ರ ಪಾಠವನ್ನ ಹೇಳಿಸ್ಕೊಳ್ತಾ ಇದ್ದಾರೋ ಅವರಿಗೂ ಹೇಳಲಿಕ್ಕೆ ಕಠಿಣವಾಗಿರತಕ್ಕಂತಹ ಗ್ರಂಥದ ಆ ಪಾಠವನ್ನ ರಘುತ್ತಮ ತೀರ್ಥರು ಶಿಷ್ಯರಿಗೆ ಹೇಳಿದರು, ಸರಳವಾಗಿ ಅರ್ಥ ಆಗುವ ಹಾಗೆ ಹೇಳಿದರು ಅನ್ನುವಂತಹ ಇತಿಹಾಸವನ್ನು ನಾವು ಕೇಳ್ತೇವೆ. ಅದಕ್ಕೆ ಪೀಠಕ್ಕೆ ಅಪಮಾನ ಆಗಬಾರದು, ವ್ಯಕ್ತಿಗೆ ಅಪಮಾನವಾದರೆ ಅದು ಸಹನೆ ಮಾಡ್ಕೋಬಹುದು, ಆದರೆ ಪೀಠಕ್ಕೆ ಅಪಮಾನ ಆಗಬಾರದು ಅನ್ನೋ ದೃಷ್ಟಿಯಿಂದಲೇನೆ ರಘುತ್ತಮ ಸ್ವಾಮಿಗಳು ಆ ಕಾರ್ಯವನ್ನು ಮಾಡಿ ತಾವು ಉತ್ತಮವಾಗಿರತಕ್ಕಂತಹ ಜ್ಞಾನಿಗಳು ಅನ್ನುವಂತಹ ವಿಚಾರವನ್ನ ಆ ಪಾಠದ ಹೇಳುವುದರ ಮುಖಾಂತರವಾಗಿ ಎಲ್ಲರಿಗೂ ಆವಾಗ ತಿಳಿಸಿಕೊಟ್ಟರು ಅಂತ ನಾವು ತಿಳಿಯಬಹುದು. ಪಾಠ ಎಲ್ಲ ಹೇಳಿದ್ರೆ ಆಚಾರ್ಯ, ಇನ್ನು ಅವರು ಸಂಚಾರ ಅಥವಾ ಅವರ ಕಾರ್ಯವೈಖರಿ ಹೇಗೆ, ಅವರು ಎಲ್ಲ ಕಡೆಗೆ ಸಂಚಾರ ಮಾಡಿದರು, ಇಡೀ ಭಾರತಾದ್ಯಂತ ಅನೇಕ ಕಡೆಗೆ ಸಂಚಾರವನ್ನ ಮಾಡಿ ಸೇಲಂ ಅನ್ನುವಂತಹ ಊರಿನಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಒಟ್ಟು 2 ಕಡೆನೂ ರಘುತ್ತಮ ಸ್ವಾಮಿಗಳು ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಇನ್ನ ಅವರ ಕಾರ್ಯವೈಖರಿ ಅಂತಂದ್ರೆ ಅನೇಕ ಒಂದು 60 ಮಂದಿಗಳ, ಅಂದ್ರೆ ಪ್ರತಿನಿತ್ಯದಲ್ಲಿಯೂ ಪಂಚಾಂಗ ಶ್ರವಣ ಒಬ್ಬರು, ಪಾರಾಯಣ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಪೂಜಾ ಕಾಲದಲ್ಲಿ ಪಾರಾಯಣ ಮಾಡುವುದಾಗ್ಲಿ, ಪಂಚಾಂಗ ಓದುವುದಾಗ್ಲಿ, ಆಮೇಲೆ ಭಾಗವತ ಮಹಾಭಾರತ ರಾಮಾಯಣ ಆದಿ ಪ್ರವಚನಗಳನ್ನ ಮಾಡ್ಲಿಕ್ಕಾಗ್ಲಿ, ಹೀಗೆ ಆಮೇಲೆ ವೈಭವವನ್ನ, ಮಠದ ವೈಭವವನ್ನ, ಆನೆಗಳು, ಕುದುರೆಗಳು, ಒಂಟೆಗಳು, ರಾಮದೇವರ ಪೆಟ್ಟಿಗೆ ಬರ್ತಾ ಇದೆ ಅಂತಂದ್ರೆ ಸಾಕು, ವೈಭವೋಪೇತವಾಗಿರ್ತಕ್ಕಂತಹ ಸ್ವಾಗತವನ್ನ ಆಗಬೇಕು. ಅದು ತಮಗೆ ಅಲ್ಲ, ರಘುತ್ತಮರಿಗಾಗಿ ಅಲ್ಲ, ರಾಮದೇವರಿಗಾಗಿ ಆ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಮಠದ ಒಂದು ಸಿಬ್ಬಂದಿಯ ವರ್ಗವನ್ನ ಬೆಳೆಸಿ ಅದನ್ನ ಲೋಕಕ್ಕೆ ಒಂದು ಸಮರ್ಪಣೆಯನ್ನು ಮಾಡದಂಥವರು ರಘುತ್ತಮ ಸ್ವಾಮಿಗಳು ಅಂತ ನಾವು ತಿಳಿಯಬಹುದು. ಅನೇಕ ಗ್ರಂಥಗಳನ್ನ ಅಂದ್ರೆ ಪಂಚಭಾವಬೋಧಗಳನ್ನ ರಚನೆಯನ್ನ ಮಾಡಿರ್ತಕ್ಕಂಥವರು ರಘುತ್ತಮ ಸ್ವಾಮಿಗಳು ಅಂತನ್ನುವಂತಹ ವಿಚಾರವನ್ನ ನಾವು ತಿಳಿಯಬಹುದು. ತತ್ವನಿರ್ಣಯ,
ಮತ್ತು ಬೃಹದಾರಣ್ಯಕೋಪನಿಷತ್ ಭಾವಬೋಧ, ಹೀಗೆ ನ್ಯಾಯ ವಿವರಣ, ಅನೇಕ ಪಂಚ ಭಾವಬೋಧಗಳನ್ನು ರಚನೆಯನ್ನ ಮಾಡಿದವರು ರಘುತ್ತಮ ಸ್ವಾಮಿಗಳು ಅಂತ. ಇವರಿಗೆ ಭಾವಬೋಧಕಾರರು ಅನ್ನುವಂತಹ ಹೆಸರಿನಿಂದಲೇನೆ ಶ್ಲೋಕವು ಹಾಗೆ ಬಂದದ್ದು. ಭಾವಬೋಧಕೃತಂ ಸೇವೆ ರಘುತ್ತಮ ಮಹಾಗುರುಂ ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯ ಟಿಪ್ಪಣ್ಯಾಚಾರ್ಯ ಸಂಹಿತಾ ಅಂತ ಇವರಿಗೆ ಕರೀತಾರೆ. ಅಂತಹ ರಘುತ್ತಮ ಸ್ವಾಮಿಗಳು ತಿರುಕೋಯಿಲೂರಿನಲ್ಲಿ ತಾವು ಬಂದು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಬರುವುದಕ್ಕೆ ಮುಖ್ಯ ಕಾರಣ ಏನಾದ್ರು ಅಂದ್ರೆ ಇದೇ ಊರಿನಲ್ಲಿ ಬರಬೇಕು ಅಂತ ಅವ್ರಿಗೆ ಏನಾದ್ರು ಪ್ರೇರಣೆ ಆದದ್ದಿದೆಯಾ? ಹಾಗಿದೆ. ಯಾಕೆ ತಿರುಕೋಯಿಲೂರಿನಲ್ಲಿಯೇ ಬರಬೇಕು ಅಂತ ಅವರಿಗೆ ಇಚ್ಛೆ ಆಯ್ತು ಅಂದ್ರೆ, ಈ ಊರಿನಿಗೆ ಪಂಚಕೃಷ್ಣಾರಣ್ಯ ಕ್ಷೇತ್ರ ಅಂತ ಇದಕ್ಕೆ ಹೆಸರು. ಅದರ ಹಾಡಿನಲ್ಲಿಯೂ ಪಂಚಕೃಷ್ಣಾರಣ್ಯ ಕ್ಷೇತ್ರ ಪಿನಾಕಿನಿಯ ತೀರದಲ್ಲಿ ನಿಂತು ಅಂತ ಹೇಳಿ ದಾಸರು ಹಾಡನ್ನು ಮಾಡಿದ್ದಾರೆ. ಪಂಚಕೃಷ್ಣ ಅಂತಂದ್ರೆ ಇಲ್ಲಿ ತ್ರಿವಿಕ್ರಮ ದೇವರು ಮತ್ತು ಕೃಷ್ಣನ ಮೂರ್ತಿ. ಮೊದಲು ಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಹಿತವಾಗಿರ್ತಕ್ಕಂತಹ ಕೃಷ್ಣನ ಮೂರ್ತಿ ದೇವಸ್ಥಾನದಲ್ಲಿ ಇದೆ. ಅಂದ್ರೆ ಕ್ಷೇತ್ರ ಮೂರ್ತಿ ಮೊದಲು ಶ್ರೀಕೃಷ್ಣ, ಕೃಷ್ಣ ಪರಮಾತ್ಮ, ಅನಂತರದಲ್ಲಿ ಬಂದವನು ತ್ರಿವಿಕ್ರಮ. ಹೇಗೆ ತಿರುಪತಿಯಲ್ಲಿ ನಾವು ಕಾಣಬೇಕು ಅಂದ್ರೆ ವರಾಹದೇವರು, ಅನಂತರದಲ್ಲಿ ಶ್ರೀನಿವಾಸ. ಆದರೆ ಈಗ ಶ್ರೀನಿವಾಸ ಪ್ರಸಿದ್ಧಿಯಾಗಿ ಬಿಟ್ಟಿದ್ದಾನೆ, ವರಾಹದೇವರು ಇದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಕೃಷ್ಣ ಕ್ಷೇತ್ರಮೂರ್ತಿ ಮೊದಲು ಕೃಷ್ಣನೇ, ಆದರೆ ಪ್ರಸಿದ್ಧಿ ಆದದ್ದು ತ್ರಿವಿಕ್ರಮ ದೇವರು ಅಂತನ್ನೋದನ್ನು ನಾವು ತಿಳಿಯಬಹುದು. ಇಂಥ ಚಿತ್ರ ಇದು. ಇದಕ್ಕೆ ಪಂಚಕೃಷ್ಣ ಅಂದ್ರೆ ಭಗವಂತನ 5 ರೂಪಗಳು ಈ ಒಂದು ಕ್ಷೇತ್ರದಲ್ಲಿ ಇದ್ದಿದ್ದರಿಂದಾಗಿ ಇದಕ್ಕೆ ಪಂಚಕೃಷ್ಣಾರಣ್ಯ ಕ್ಷೇತ್ರ ಅಂತ ಒಂದು ರೀತಿಯಿಂದ ಕರೆಯಬಹುದು. ನಾವು ಇನ್ನೊಂದು ರೀತಿಯಿಂದಲೂ ಇದಕ್ಕೆ ಪಂಚಕೃಷ್ಣಾರಣ್ಯ ಕ್ಷೇತ್ರ ಅಂತ ಕರೀತಾರೆ. ಪಂಚ ಅಂದ್ರೆ 5, ಕೃಷ್ಣ ಅಂತಂದ್ರೆ ದ್ರೌಪದಿಯ ಇನ್ನೊಂದು ಹೆಸರು ಕೃಷ್ಣ. ಸುಮಧ್ವಜದ ಆರಂಭದಲ್ಲಿ ಹೇಳಿದ ಹಾಗೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ಅಂತ ಹೇಳಬೇಕಲ್ಲಿ ಕೃಷ್ಣ ಅಂದ್ರೆ ದ್ರೌಪದಿಗೆ ಅತ್ಯಂತ ಪ್ರಿಯನಾದವನು ಅಂತ ಹೇಳ್ತೇವೆ. ಹಾಗಾಗಿ ಕೃಷ್ಣ ಅಂದ್ರೆ ದ್ರೌಪದಿ. ಪಂಚ ಅಂದ್ರೆ ಪಾಂಡವರು, 5 ಜನ ಪಾಂಡವರು ಮತ್ತು ಕೃಷ್ಣ ದ್ರೌಪದಿ ಇವರು ಬಂದಿರತಕ್ಕಂತಹ ಸ್ಥಳ ಇದು. ಇಲ್ಲಿ ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ರುದ್ರದೇವರ ಗುಡಿ ಇದೆ, ಪುರಾತನವಾಗಿರ್ತಕ್ಕಂತಹ ರುದ್ರದೇವರ ಗುಡಿ. ಅಜ್ಞಾತವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ವಿರಾಟರಾಜನ ಆಸ್ಥಾನಕ್ಕೆ ಹೋಗುವಂತಹ ಸಂದರ್ಭ ಇರಬಹುದು. ಆ ಸಂದರ್ಭದಲ್ಲಿ 5 ಜನಗಳು ಬಂದಿದ್ರು ಅನ್ನುವಂತಹ ಇದೆ, ಪ್ರತೀತಿ ಇದೆ. ಅದಕ್ಕೆ ಆ ರುದ್ರದೇವರ ಗುಡಿಯ ಕೆಳಭಾಗದಲ್ಲಿ ದೊಡ್ಡ ಕಲ್ಲಿನ ಬಂಡೆ ಇದೆ. ಆ ಕಲ್ಲಿನ ಬಂಡೆಯಲ್ಲಿ 2-3 ಗುಹೆಗಳಿದೆ. ಆ ಗುಹೆಯಲ್ಲಿ ಪಾಂಡವರು 1-2 ದಿವಸ ವಾಸವಾಗಿದ್ರು, ಯಾರಿಗೂ ಕಾಣಬಾರದು ಅಜ್ಞಾತ ಹಾಗೆ. ಮತ್ತು ಆ ಕಲ್ಲಿನ ಬಂಡೆಯ ಮೇಲೆ ಒಂದು ಪಾದ ಇದ್ದ ಹಾಗೆ ಇದೆ, ಅದು ಭೀಮಸೇನ ದೇವರ ಪಾದ. ಇವತ್ತಿಗೂ ನೋಡಬಹುದು, ಆ ಗುಹೆಯನ್ನು ನೋಡಬಹುದು. ಆ ಪಾದದ ಆಕಾರದಲ್ಲಿರ್ತಕ್ಕಂತಹ ಕಲ್ಲಿನ ಮೇಲೆ ಪಾದದ ಆಕಾರ ಇದೆ, ಅದನ್ನು ನೋಡಬಹುದು. ಹಾಗಾಗಿ ಎಲ್ಲಾ ಕಾರಣದಿಂದಾಗಿ ಈ ಕ್ಷೇತ್ರವನ್ನು ಅವರು ಆರಿಸಿಕೊಂಡಿದ್ದಾರೆ. ಇನ್ನೊಂದು ಇಲ್ಲಿ ಕ್ಷೇತ್ರ ಮೂರ್ತಿ ತ್ರಿವಿಕ್ರಮ ದೇವರು ಅಂತ ಏನು ನಾವು ತಿಳಿತೇವೆ, ಆ ತ್ರಿವಿಕ್ರಮ ದೇವರನ್ನ ರುದ್ರದೇವರು ಬಂದು ದರ್ಶನವನ್ನ ಮಾಡಿಕೊಂಡು ನಂತರದಲ್ಲಿ ಈ ತಿರುವಣ್ಣಾಮಲೈ ಅನ್ನುವಂತಹ ಕ್ಷೇತ್ರವನ್ನ ನಾವೇನು ಕೇಳ್ತೇವೆ, ಅರುಣಾಚಲೇಶ್ವರ, ಅರುಣಾಚಲ, ಆ ಕ್ಷೇತ್ರದಲ್ಲಿ ರುದ್ರದೇವರು ಪಾರ್ವತಿಯನ್ನ ವಿವಾಹ ಮಾಡಿಕೊಂಡರು ಅನ್ನುವಂತಹ ಒಂದು ಮಾತನ್ನ ಕ್ಷೇತ್ರ ಪುರಾಣದಲ್ಲಿ ನಾವು ತಿಳಿತೇವೆ. ಹಾಗಾಗಿ ಇಲ್ಲಿ ಸಾಕ್ಷಾತ್ ಭಗವಂತನ ರೂಪ 2, ಕೃಷ್ಣ ಹಾಗೂ ತ್ರಿವಿಕ್ರಮ, ಮತ್ತು ರುದ್ರದೇವರ ಸನ್ನಿಧಾನ ಇದು ಒಂದು. ಇನ್ನೊಂದು ಪಿನಾಕಿನಿ ನದಿ. ಪಿನಾಕಿನಿ ನದಿ ಒಂದು ಪುರಾಣದಲ್ಲಿ ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದು,
ಪಿನಾಕಿನಿ ಪಯಃಪಾನಂ ದೇವಾನಾಮಪಿ ದುರ್ಲಭಂ ಅನ್ನುವಂತಹ ಮಾತು ಇದೆ. ಹಾಗಾಗಿ ಆ ಪಿನಾಕಿನಿ ನದಿ, ಅದರಲ್ಲಿಯೂ ಇದು ಪಿನಾಕಿನಿ ನದಿ ಮಹಾನದಿ ಅಂತ ಹೇಳಿ ಕರೆಸಿಕೊಳ್ತದೆ. ನದಿ ಮತ್ತು ಮಹಾನದಿ ಅಂತ ಎರಡು. ಯಾಕೆ ಮಹಾನದಿ ಅಂದರೆ, ಯಾವ ನದಿ ಸಾಕ್ಷಾತ್ ಸಮುದ್ರಗಾಮಿನಿ ಆಗಿರ್ತದೋ ಅದು ಮಹಾನದಿ. ಮಹಾನದಿ ಅಂತ ನಾವು ಅದನ್ನ ತಿಳಿತೇವೆ. ಈ ಪಿನಾಕಿನಿ ನದಿ ಇಲ್ಲಿಂದ ಮುಂದೆ ಕಡಲೂರು ಅಂತ ಹೇಳಿ ಒಂದು ಊರು, ಆ ಕಡಲೂರಿನ ಹತ್ತಿರ ಸಾಕ್ಷಾತ್ ಸಮುದ್ರವನ್ನು ಸೇರುವಂತಹ ಒಂದು ನದಿಯಾಗಿದೆ. ಇಂತಹ ಕ್ಷೇತ್ರದಲ್ಲಿ ನಾವು ಬಂದು ಇದ್ದರೆ ನಮ್ಮ ಸಾಧನೆಯನ್ನು ನಾವು ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಕಾರಣದಿಂದಾಗಿ ರಘುತ್ತಮ ಸ್ವಾಮಿಗಳು ಇಲ್ಲಿ ಬಂದು ವಾಸವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ತಿಳಿಯಬಹುದು. ಅದಾದ ಮೇಲೆ, ವಾಸವಾದ ಮೇಲೆ ಅನೇಕ ಅವರ ಪವಾಡಗಳನ್ನು ಕೇಳಿದ್ದೇವೆ. ನೀವು ಪ್ರತ್ಯಕ್ಷವಾಗಿ ನೀವು ಇಲ್ಲಿದ್ದಾಗ ನಿಮಗೆ ಅನುಭವಕ್ಕೆ ಬಂದಂತ ಒಂದೆರಡು ಪವಾಡ ಆಗ್ಲಿ, ಅವರ ಮಹಿಮೆ ಆಗ್ಲಿ, ಒಂದೆರಡು ತಿಳಿಸಿಕೊಡಿ. ಪವಾಡ ಮಹಿಮೆಗಳನ್ನು ಹೇಳಬೇಕಾದ್ರೆ ಅನೇಕ ಇದೆ. ಒಂದು ಎರಡು ನಾವು ತಿಳಿಯಬೇಕು ಅಂತಂದಾದರೆ, ರಘುತ್ತಮ ಸ್ವಾಮಿಗಳ ಹತ್ತಿರ ಬಂದು ನಾವು ಏನನ್ನೂ ಕೇಳಬಾರದು. ಸಾಮಾನ್ಯವಾಗಿ ದೇವರ ಹತ್ರ, ಗುರುಗಳ ಹತ್ರ ಹೋಗಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡು ಅಂತ ಇಷ್ಟೇ ಕೇಳಬೇಕೆ ಹೊರತು ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳೋದು ಇದು ತಪ್ಪೆ. ಆದರೂ ಸಹಿತ ರಾಯರ ಹತ್ರ ಆಗಲಿ ಅಥವಾ ರಘುತ್ತಮ ಸ್ವಾಮಿಗಳು, ವಾದರಾಜ ಸ್ವಾಮಿಗಳು, ಈಗ ಅನೇಕ ಜ್ಞಾನಿಗಳ ಹತ್ತಿರ ನಾವು ಹೋಗಿ ಕೇಳ್ತೇವೆ. ಹೇಗೆ ಅಂದರೆ, ಯತಿಗಳು ಅಂದರೆ ಅವರು ತಾಯಿಯ ಸ್ಥಾನದಲ್ಲಿರ್ತಕ್ಕಂಥವ್ರು, ದೇವರು ತಂದೆಯ ಸ್ಥಾನದಲ್ಲಿರ್ತಕ್ಕಂಥವನು. ಮಕ್ಕಳು ಹೋಗಿ ತಾಯಿಯನ್ನ ಬಹಳ ವಿಚಾರವಾಗಿ ಏನೇ ಇದ್ರೆ ಬೇಕು ಅಂತಂದ್ರೆ ತಾಯಿನ ಕೇಳ್ತಾರೆ ಹೊರತು ತಂದೆ ಹತ್ರ ಕೇಳೋದು ಸ್ವಲ್ಪ ಕಡಿಮೆ. ಹಾಗೆ ಎಲ್ಲರೂ ತಾಯಿಯ ಸ್ಥಾನದಲ್ಲಿರ್ತಕ್ಕಂತಹ ಈ ರಘುತ್ತಮ ಸ್ವಾಮಿಗಳ ಹತ್ತಿರ ಬಂದು ಅನೇಕ ತಮ್ಮ ಕೋರಿಕೆಗಳನ್ನ ಕೇಳ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಜ್ಞಾನವನ್ನ ಬಹಳ ಬೇಗ ಕೊಡತಕ್ಕಂಥವರು ರಘುತ್ತಮ ಸ್ವಾಮಿಗಳು. ಇಲ್ಲಿ ಅನೇಕ ಪವಾಡಗಳು ನಡೆದಿದೆ. ನಾನು ಬಂದ ಮೇಲೆ ನಡೆದಂತಹ ಒಂದು ನನ್ನ ದೃಷ್ಟಿಗೆ ನಾನು ನೋಡಿದ್ದು ಕಂಡದ್ದು ಅಂದರೆ 2006ನೇ ಇಸ್ವಿಯಲ್ಲಿ ಒಂದು ಘಟನೆ. ಅಂದರೆ ದಂಪತಿಗಳು ಸಾಮಾನ್ಯ 5:30-6 ಗಂಟೆಗೆ ಸಂದರ್ಭದಲ್ಲಿ ಅವರು ಬಂದರು. ಸಾಯಂಕಾಲ ಅವರು ಸ್ಮಾರ್ತ್ ಅಂತಹ ಆ ದಂಪತಿಗಳು ಪಾಪ ವಿವಾಹವಾಗಿ ಒಂದು 2-3 ತಿಂಗಳಾಗಿತ್ತಂತ ಅಷ್ಟೇ. ಈ ಹುಡುಗ ಚೆನ್ನೈನಲ್ಲಿ ಇರತಕ್ಕಂಥವ್ರು. ಆಫೀಸಿನಿಂದ ಬರೋವಂತಹ ಸಂದರ್ಭದಲ್ಲಿ ಗಾಡಿಯನ್ನು ಓಡಿಸ್ಕೊಟ್ಟು ಬರ್ತಾ ಇದ್ದಾನೆ. ಆಕ್ಸಿಡೆಂಟ್ ಆಗಿದೆ. ಇವನು ಮುಂದೆ ಗಾಡಿಯನ್ನು ಓಡಿಸ್ತಾ ಇದ್ದಾನೆ, ಹಿಂದೆ ಇವನ ಸ್ನೇಹಿತ ಕುಳಿತಿದ್ದಾನೆ. ವಿಚಿತ್ರ ಹೀಗಿದೆ ಅಂದರೆ, ಹಿಂದೆ ಕುಳಿತಂತಹ ಸ್ನೇಹಿತನಿಗೆ ಏನೂ ಆಗಿಲ್ಲ, ಮುಂದೆ ಕುಳಿತಂತಹ ಹುಡುಗನಿಗೆ ತಲೆಗೆ ಏಟಾಗಿದೆ. ಹಿಂದಿನವನಿಗೆ ಏನೂ ಆಗಿಲ್ಲ, ಅವನು ಆರಾಮಾಗೇ ಇದ್ದಾನೆ. ಇವನಿಗೆ ವಿಸ್ಮರಣೆ ಆಗಿ ಹೋಗಿದೆ. ಏನು ಅಂದರೆ ಏನೂ ಇಲ್ಲ, ಯಾವ ಹಳೆಯದು ನೆನಪಿಲ್ಲ. ಇನ್ನೂ ಹೇಳಬೇಕಂದ್ರೆ ವಿವಾಹ ಆಗಿದೆ, ಇವಳು ನನ್ನ ಹೆಂಡತಿ, ನಮ್ಮ ತಂದೆ ತಾಯಿ ಅನ್ನುವಂತಹ ನೆನಪು ಇಲ್ಲ. ಪೂರ್ಣ ಮರವು ಎಲ್ಲ ಮರೆತು ಹೋಗ್ಬಿಟ್ಟಿದೆ. ಅಂತಹ ಹುಡುಗನನ್ನ ಕರೆದುಕೊಂಡು ಬಂದ್ರು. ಇಲ್ಲಿ ತಂದೆ ತಾಯಿ ಎಲ್ಲರೂ ಬಂದಿದ್ರು, ಎಲ್ಲ ಸಕುಟುಂಬ ಎಲ್ಲ ಬಂದಿದ್ರು. ಆದರೆ ಮಾರನೇ ದಿವಸ ಅವರು ಒಂದು 5 ದಿವಸ ಇದ್ದು ಇಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಬಂದರು. ಆ ಪರಿಸ್ಥಿತಿಯನ್ನು ನೋಡಿ ಇಲ್ಲಿಯೇ ಕ್ರಮಬದ್ಧವಾಗಿ ಒಂದು ಸೇವೆಯನ್ನು ಮಾಡುವಂತಹ ಕ್ರಮ ಏನಿದೆ, ಆ ಒಂದು ಪರಿಸ್ಥಿತಿಯಲ್ಲಿ ಆ ಹುಡುಗ ಇರಲಿಲ್ಲ. ಯಾವ ರೀತಿಯಲ್ಲಿ ಸೇವೆ ಮಾಡಬೇಕೋ ಅಷ್ಟು ಅವನಿಗೆ ಆಗ ಏನು ನೆನಪಿಲ್ಲ, ಏನೂ ಇಲ್ಲ, ಅವಸ್ಥೆ ಇರಲಿಲ್ಲ. ಹಾಗಾಗಿ ನಾನು ಸಂಕಲ್ಪವನ್ನು ಮಾಡಿಸಿದೆ. ಅವನಿಂದ ನಿನ್ನಿಂದ ಎಷ್ಟಾಗತ್ತೋ ಅಷ್ಟೇ ಪ್ರದಕ್ಷಿಣೆಯನ್ನು ಮಾಡಪ್ಪ ಅಂತ ಹೇಳಿದೆ. ಅವನ ಧರ್ಮಪತ್ನಿ ಕ್ರಮ ಹೇಗಿದೆಯೋ ಹಾಗೆ ಸೇವೆಯನ್ನು ಮಾಡಿದಳು. ಒಂದು ದಿನದಿಂದ 2ನೇ ದಿನ, 3ನೇ ದಿನ, 4ನೇ ದಿನ ಹೀಗೆ ನೋಡ್ತಾ ಹೋದರೆ ಆ ಹುಡುಗನಲ್ಲಿ ಬದಲಾವಣೆ ಆಗ್ತಾ ಬಂತು. ನಮ್ಮ ರಘುತ್ತಮ ಸ್ವಾಮಿಗಳ ಏನು ಪ್ರಾಕಾರ ಇದೆ, ಆ ಪ್ರದಕ್ಷಿಣೆಯನ್ನು ಮೊದಲನೇ ದಿನ ಆ ಹುಡುಗ
ಮಾಡಲಿಕ್ಕೆ ತೆಗೆದುಕೊಂಡಂತಹ ಸಮಯ ಒಂದು 15ರಿಂದ 20 ನಿಮಿಷಗಳ ಕಾಲ ಒಂದು ಪ್ರದಕ್ಷಿಣೆಗೆ. ಅದು ಅವನನ್ನ ಇಬ್ಬರು ಹಿಡಿದುಕೊಂಡು ನಡೆಸಬೇಕು. ಆ ಪರಿಸ್ಥಿತಿಯಲ್ಲಿ ಇದ್ದಂತಹ ಹುಡುಗ. ಅದೇ 5ನೇ ದಿವಸ ಅದೇ ಹುಡುಗ ವಿತೌಟ್ ಸಪೋರ್ಟ್, ಅಂದ್ರೆ ಯಾರೂ ಕೂಡ ಹಿಡಿದುಕೊಂಡಿಲ್ಲ ಅವನ್ನ, ಯಾರ ಸಹಾಯವೂ ಇಲ್ಲದೇನೆ 2ರಿಂದ 3 ನಿಮಿಷದ ಒಳಗೆ ಒಬ್ಬನೇ ಪ್ರದಕ್ಷಿಣೆಯನ್ನ ಮಾಡಿ. ಇದು ರಘುತ್ತಮ ಸ್ವಾಮಿಗಳ ಒಂದು ಅನುಗ್ರಹ, ಕರುಣೆ. ಅದಕ್ಕೆ ಆ ಕೊನೆ ದಿವಸ ಇಲ್ಲಿಂದ ಹೊರಡುವಾಗ ಅವರ ತಾಯಿ ಹೇಳಿದರು, ಮರುಜನ್ಮವನ್ನ ಹುಡುಗನಿಗೆ ಬಂತು ಅಂತ. ನಿಜವಾಗ್ಲೂ ಮರುಜನ್ಮನೆ. ಆ ತಾಯಿಯಲ್ಲಿ ಒಂದರ್ಥದಲ್ಲಿ ಕಣ್ಣೀರನ್ನು ತಂದ್ರವರು. ಆದರೆ ಆ ಕಣ್ಣೀರು ದುಃಖದ ಕಣ್ಣೀರಲ್ಲ, ಸಂತೋಷದ ಕಣ್ಣೀರು, ಆನಂದದ ಕಣ್ಣೀರು. ದುಃಖದ ಕಣ್ಣೀರಿನಿಂದ ಬಂದವರು ಸುಖದಿಂದ ಆ ಕಣ್ಣೀರನ್ನ ಹಾಕಿಕೊಂಡು ಹೋದಂಥವರು ಆ ದಂಪತಿಗಳು, ಅವರ ತಂದೆ ತಾಯಿಗಳು. ಏನೂ ಸ್ಮರಣೆ ಇಲ್ಲದೆ ಇರತಕ್ಕಂತಹ ಆ ಹುಡುಗ ಕೊನೆ ದಿವಸ ಎಲ್ಲರನ್ನ ಗುರುತು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟ. ಹೆಂಡತಿಯನ್ನ ಮಾತನಾಡಿಸ್ಲಿಕ್ಕೆ ಶುರು ಮಾಡಿದ. ತಂದೆ ತಾಯಿ ಅಂತ ಹಿಡಿದ, ನಮ್ಮನ್ನ ಆಚಾರ್ಯರೇ ಅಂತ ಮಾತನಾಡಿಸ್ದ. ಏನು ಗೊತ್ತಿಲ್ಲದೆ ಇರೋನು ಇಷ್ಟು ಬದಲಾವಣೆಯನ್ನ ಕೇವಲ 4-5 ದಿನಗಳಲ್ಲಿ, ಅವರು ಇಲ್ಲಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ 16 ಲಕ್ಷಗಳನ್ನ ಖರ್ಚು ಮಾಡಿದ್ದಾರೆ ಆಸ್ಪತ್ರೆಗೆ. ಆದರೆ ಅದು ಯಾವುದೂ ಪ್ರಯೋಜನ ಆಗಿಲ್ಲ. ಅದನ್ನು ಹೇಳಿದ್ರು ಅವರು, ನಾವು 16 ಲಕ್ಷಗಳನ್ನು ನಾವು ಖರ್ಚು ಮಾಡಿದ್ವಿ, ಆದರೆ ಪ್ರಯೋಜನ ಆಗಿಲ್ಲ. ಗುರುಗಳ ಅನುಗ್ರಹದಿಂದ ನಮಗೆ ಪುನರ್ಜನ್ಮವನ್ನ ನಮ್ಮ ಮಗನಿಗೆ ಕೊಟ್ಟರು ಅನ್ನುವಂತಹ ಇತಿಹಾಸವನ್ನ, ಇದನ್ನ ನಾನು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥದ್ದು. ಹೀಗೆ ಅನೇಕ ವಿಚಾರಗಳಿದೆ. ಮದುವೆ ಆಗದೆ ಇದ್ದವರಿಗೆ ಮದುವೆ ಆಗೋದು, ಸಂತಾನ ಇಲ್ಲದೆ ಇದ್ದವರಿಗೆ ಸಂತಾನ ಆಗೋದು, ಕೆಲಸ ಇಲ್ಲದೆ ಇದ್ದವರಿಗೆ ಕೆಲಸ. ಇಲ್ಲಿಂದ ಪ್ರದಕ್ಷಿಣೆಯನ್ನ ಮಾಡಿಕೊಂಡು ಬೆಂಗಳೂರಿಗೂ ಅಥವಾ ಚೆನ್ನೈಗೂ ಹೋಗೋದ್ರೊಳಗೆ ಮಧ್ಯದಲ್ಲಿ ಅವರಿಗೆ ಅಪಾರ್ಟ್ಮೆಂಟ್ ಆರ್ಡರ್, ಮೊಬೈಲ್ನಲ್ಲಿ ಮೆಸೇಜ್, ನೀವು ನಾಳೆ ಬಂದು ಅಥವಾ ಇಂಥ ಡೇಟಿಗೆ ಬಂದು ನೀವು ಜಾಯ್ನ್ ಆಗ್ರಿ ಅಂತ. ಹಾಗೆ ಅನೇಕ ಪವಾಡಗಳು ರಘುತ್ತಮ ಸ್ವಾಮಿಗಳ ಸನ್ನಿಧಾನದಲ್ಲಿ ನಡೆದಿದೆ. ಹೀಗೆ ಇನ್ನೂ ಭಕ್ತಾದಿಗಳು ಆ ಗುರುಗಳನ್ನ ಸೇವೆಯನ್ನ ಮಾಡಿ ಅವರ ಇಷ್ಟಾರ್ಥವನ್ನ ಪೂರ್ಣ ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಹೇಳಿ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇಷ್ಟೊತ್ತಿನವರೆಗೆ ಆಚಾರ್ಯರು ನಮಗೆ ಗುರುಗಳ ಬಗ್ಗೆ ವಿಶೇಷವಾದಂತಹ ಅನೇಕ ಮಾಹಿತಿಗಳು ನಾವು ಕೇಳಿದ್ದು ಸ್ವಲ್ಪ, ಆದರೆ ಅದರಲ್ಲೂ ಕೂಡ ಅನೇಕ ಗೊತ್ತಿಲ್ಲದೆ ಇರತಕ್ಕಂತಹ ಮಾಹಿತಿಗಳು, ವಿಶೇಷವಾದಂತಹ ಮಾಹಿತಿಗಳನ್ನು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆಚಾರ್ಯರಿಗೆ ಎಷ್ಟು ನಾವು ಧನ್ಯವಾದ ಪೂರ್ವಕ ನಮಸ್ಕಾರ ಹೇಳುವುದು ಕಡಿಮೆ. ಅಂತಹ ಆಚಾರ್ಯರಿಗೆ ವಿಶೇಷವಾಗಿ ಧನ್ಯವಾದ ಪೂರ್ವಕವಾದಂತಹ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಚಿಕ್ಕದಾಗಿರ್ತಕ್ಕಂತಹ ನಮ್ಮ ಪ್ರಯತ್ನವನ್ನು ಇಲ್ಲಿ ಸನ್ನಿಹಿತರಾದಂತಹ ಗುರುಗಳು ಸತ್ಯಪ್ರಮೋದ ತೀರ್ಥರು, ಅವರ ಅಂತರ್ಯಾಮಿಯಾದಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಹಾಗೂ ಇಲ್ಲಿ ಕ್ಷೇತ್ರ ಮೂರ್ತಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ತ್ರಿವಿಕ್ರಮ ದೇವರಲ್ಲಿ ನಾವು ವಿಶೇಷವಾಗಿ ಇದನ್ನು ನಮ್ಮ ಚಿಕ್ಕವಾದಂತಹ ಪ್ರಯತ್ನವನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ರಾಮ ರಾಮ ತವ ಪಾದ ಪಂಕಜಂ ಚಿಂತಯಾಮಿ ಭವಬಂಧ ಮುಕ್ತಯೇ ವಂದಿತಂ ಸುರ ನರೇಂದ್ರ ಮೌಲಿಭಿರ್ಧ್ಯಾಯತೆ ಮನಸಿ ಯೋಗಿಭಿಃ ಸದಾ.